ಮೆಹರಾಜ್ ಅದ್ಭುತವಾದ ಯಾತ್ರೆ ಭಾಗ ನಂಬರ್ 6. ಪ್ರೀತಿಯ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆಲಮೆ ಬರಜಖ್ನ ಆಶ್ಚರ್ಯವಾದ ದೃಶ್ಯಗಳನ್ನು ನೋಡುತ್ತಾ ಮುಂದೆ ಸಾಗುತ್ತಾ ಇದ್ದರು. ಇದ್ದಕ್ಕಿದ್ದಂತೆ ಒಬ್ಬ ಸುಂದರವಾದ ಮಹಿಳೆ ಪ್ರತ್ಯಕ್ಷವಾದಳು. ಆಭರಣಗಳನ್ನು ಧರಿಸಿ ಸುಂದರವಾದ ಬಟ್ಟೆಗಳನ್ನು ಹಾಕಿಕೊಂಡು ಪ್ರವಾದಿರವರ ಮುಂದೆ ಬಂದಳು. ಪ್ರವಾದಿರವರು ಆ ಹೆಣ್ಣಿನ ಕಡೆಗೆ ಗಮನ ಕೊಡಲಿಲ್ಲ, ಆ ಮಹಿಳೆಯನ್ನು ನೋಡಲಿಲ್ಲ. ಅವರ ಸವಾರಿ ಮುಂದುವರೆದಾಗ ಹಜರತ್ ಜಿಬ್ರೀಲ್ ರವರು ಹೇಳಿದರು, ಪ್ರವಾದಿರವರೇ, ಈ ಮಹಿಳೆ ಯಾರೆಂದು ನಿಮಗೆ ಗೊತ್ತಾ? ಇದು ಪ್ರಪಂಚವಾಗಿದೆ. ಪ್ರಪಂಚದ ರೂಪದಲ್ಲಿ ಸಿಂಗಾರ ಮಾಡಿಕೊಂಡು ನಿಮ್ಮ ಮುಂದೆ ಪ್ರತ್ಯಕ್ಷವಾಗಿದ್ದಳು. ಒಂದು ವೇಳೆ ಅದರೊಂದಿಗೆ ನೀವು ಮಾತನಾಡಿದ್ದರೆ ಅಥವಾ ಅದರ ಕಡೆ ಗಮನ ಹರಿಸಿದ್ದರೆ ನಿಮ್ಮ ಉಮ್ಮತಿಗಳು, ನಿಮ್ಮ ಅನುಯಾಯಿಗಳು ಪ್ರಪಂಚದ ಪ್ರೀತಿಯಲ್ಲಿ ಮುಳುಗಿ ಪರಲೋಕವನ್ನು ಮರೆತು ಬಿಡುತ್ತಿದ್ದರು. ಈ ಮಾತು ಮುಗಿಸುವ ಮುನ್ನವೇ ಪ್ರವಾದಿರವರ ಮುಂದೆ ಒಬ್ಬ ಮುದುಕಿ ಕೊಳಕು ಮುಖವನ್ನು ತೆಗೆದುಕೊಂಡು ಬಂದಳು. ಆ ಮುದುಕಿಯನ್ನು ನೋಡಲು ಆಗುತ್ತಾ ಇರಲಿಲ್ಲ. ಪ್ರವಾದಿರವರು ಕೇಳಿದರು, ಯಾರು ಈ ಮುದುಕಿ? ಜಿಬ್ರೀಲ್ ಹೇಳಿದರು, ಮೊದಲು ಸುಂದರವಾದ ಮಹಿಳೆಯ ವೇಷದಲ್ಲಿ ಬಂದಿರತಕ್ಕಂತಹ ಪ್ರಪಂಚವಾಗಿದೆ, ಈಗ ಅದರ ಅಸಲಿ ಮುಖ ತೆಗೆದುಕೊಂಡು ಬಂದಿದೆ. ನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಪ್ರಯಾಣವನ್ನು ಸಾಗಿಸಿದರು ಮತ್ತು ಒಬ್ಬ ಮುದುಕ ಬಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಎಡಬದಿಯಿಂದ ಕೂಗಿದ, ಓ ಮೊಹಮ್ಮದ್ ರವರೇ, ನನ್ನ ಮಾತು ಕೇಳಿ, ನೀವು ದಾರಿ ಮರೆತು ಬೇರೆ ದಾರಿಗೆ ಹೋಗುತ್ತಾ ಇದ್ದೀರಾ? ಪ್ರವಾದಿರವರು ಗಮನ ವಹಿಸಲಿಲ್ಲ. ಮತ್ತೆ ಬಲಬದಿಯಿಂದ ಶಬ್ದ ಕೇಳಿಸಿತು, ಓ ಮೊಹಮ್ಮದ್ ರವರೇ, ನಮ್ಮ ಕಡೆ ನೋಡಿ. ಇದೇ ರೀತಿಯಲ್ಲಿ ಮುಂದೆಯಿಂದ ಹಿಂದೆಯಿಂದ ಶಬ್ದ ಬರುತ್ತಾ ಇತ್ತು. ಪ್ರವಾದಿರವರು ಯಾರ ಕಡೆಯೂ ಗಮನ ಹರಿಸಲಿಲ್ಲ, ಮುಂದಕ್ಕೆ ಸಾಗುತ್ತಾ ಇದ್ದರು. ಸ್ವಲ್ಪ ದೂರ ಹೋದ ನಂತರ ಜಿಬ್ರೀಲ್ ರವರು ಹೇಳಿದರು, ಪ್ರವಾದಿರವರೇ, ಮೊದಲು ಬಂದು ಕೂಗಿದ ಮುದುಕ ಅವು ಯಹೂದಿಗಳ ಆತ್ಮಗಳಾಗಿವೆ. ಎರಡನೇ ಸಾರಿ ಕೂಗಿದ ವ್ಯಕ್ತಿ ಅನ್ಸಾರ್ಗಳ ಆತ್ಮಗಳಾಗಿವೆ. ಮುಂದೆಯಿಂದ ಕೂಗಿದವರು ಮುಶ್ರಿಕ್ಗಳಾಗಿದ್ದರು. ಹಿಂದೆಯಿಂದ ಕೂಗಿದವರು ಅಗ್ನಿ ಪೂಜೆ ಮಾಡುವ ಆತ್ಮಗಳಾಗಿದ್ದವು. ಇವತ್ತು ನೀವೇನಾದರೂ ಅವರ ಕಡೆಗೆ ಗಮನ ವಹಿಸಿ ಅವರ ಮಾತುಗಳನ್ನು ಕೇಳಿದ್ದರೆ ನಿಮ್ಮ ಅನುಯಾಯಿಗಳು, ನಿಮ್ಮ ಉಮ್ಮತುಗಳು ಸಹ ಯಹೂದಿ, ನಸ್ರಾನಿ, ಮುಶ್ರಿಕ್ ಮತ್ತು ಅಗ್ನಿ ಪೂಜೆ ಮಾಡುವವರಾಗಿರುತ್ತಿದ್ದರು. ಈ ಎಲ್ಲಾ ಘಟನೆಗಳಾದ ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸವಾರಿ ಮುಂದೆ ಸಾಗಿತು. ಅಷ್ಟರಲ್ಲೇ ದಾರಿಯಲ್ಲಿ ಸ್ವಚ್ಛವಾದ ಸುಗಂಧಭರಿತ ತಣ್ಣನೆಯ ಗಾಳಿ ಬೀಸಿತು. ಪ್ರವಾದಿರವರಿಗೆ ಒಂದು ಶಬ್ದ ಕೇಳಿ ಬಂತು, ಓ ಅಲ್ಲಾಹನೇ, ನನ್ನಿಂದ ಮಾಡಿದ ವಾಗ್ದಾನ ಬಹಳ ಬೇಗ ಪೂರ್ತಿ ಮಾಡು. ನನ್ನಲ್ಲಿ ಬಹಳಷ್ಟು ಐಷಾರಾಮಿ ಸಾಮಾನುಗಳಿವೆ. ನನ್ನ ಬಳಿ ಮುತ್ತು ರತ್ನಗಳಿವೆ, ಬೆಳ್ಳಿ ಮತ್ತು ಬಂಗಾರದ ಪಾತ್ರೆಗಳಿವೆ, ಶುದ್ಧವಾದ ನೀರು, ಜೇನುತುಪ್ಪ, ಹಾಲು ಮತ್ತು ಉತ್ತಮವಾದ ಶರಾಬಿನ ನದಿಗಳಿವೆ. ಅದನ್ನು ಬಳಸಿಕೊಳ್ಳುವವರಿಗೆ ಬೇಗ ನನ್ನಲ್ಲಿ ಕಳುಹಿಸು. ಇದನ್ನು ಕೇಳಿದ ತಕ್ಷಣವೇ ಪ್ರವಾದಿರವರು ಜಿಬ್ರೀಲ್ ಅಲೈಹಿ ಸಲಾತು ವಸ್ಸಲಾಂ ರವರಲ್ಲಿ ಕೇಳಿದರು, ಈ ಶಬ್ದ ಯಾವುದು? ಜಿಬ್ರೀಲ್ ಅಲೈಹಿ ಸಲಾತು ವಸ್ಸಲಾಂ ರವರು ಹೇಳಿದರು, ಇದು ಸ್ವರ್ಗವಾಗಿದೆ, ತನ್ನಲ್ಲಿ ಬರುವವರನ್ನು ಬೇಡುತ್ತಾ ಇದೆ. ಅದಾದ ನಂತರ ಪ್ರೀತಿಯ ಸಹೋದರರೇ, ಒಂದು ದುರ್ವಾಸನೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಬಂತು. ಭಯಂಕರವಾದ ಶಬ್ದ ಕೇಳಿ ಬಂತು, ಓ ಅಲ್ಲಾಹ್, ನನ್ನಲ್ಲಿ ಶಿಕ್ಷೆಯ ಬಹಳಷ್ಟು ಸಾಮಾನುಗಳಿವೆ. ನನ್ನಲ್ಲಿ ಬೆಂಕಿಯ ಕಂಡಗಳು, ಬೆಂಕಿಯ ಸರಪಳಿಗಳು, ಕುದಿಯುವ ನೀರು, ರಕ್ತ, ಕಿವು ಇದೆ. ಸರ್ಪಗಳು, ಚೋಳಗಳು ಬಹಳ ಇದ್ದಾವೆ. ನನ್ನಲ್ಲಿ ಕಳುಹಿಸುವ ಜನರನ್ನು ನನಗೆ ಕಳುಹಿಸು, ನಾನು ಇನ್ನೂ ಹೊತ್ತಿ ಹುರಿಯಬೇಕು. ಒಂದು ಶಬ್ದ ಕೇಳಿ ಬಂತು, ಆತುರ ಪಡಬೇಡ. ನಿನ್ನಲ್ಲಿ ಮುಶ್ರಿಕ್ಗಳಿಗೆ, ಕಾಫಿರ್ಗಳಿಗೆ, ಪ್ರತಿಯೊಬ್ಬ ಸತ್ಯ ನಿಷೇಧಿಗೆ, ಯಾರು ಪರಲೋಕದ ಮೇಲೆ ವಿಶ್ವಾಸವಿಡುವುದಿಲ್ಲ ಅವರನ್ನು ನಿನ್ನ ಬಳಿ ಕಳುಹಿಸಲಾಗುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೇಳಿದರು, ಜಿಬ್ರೀಲ್, ಇದು ಯಾರು? ಇದು ಯಾರ ಶಬ್ದವಾಗಿದೆ? ಜಿಬ್ರೀಲ್ ರವರು ಹೇಳಿದರು, ಇದು ನರಕವಾಗಿತ್ತು, ಅಲ್ಲಾಹನ ಧಿಕ್ಕಾರಿಗಳಿಗೆ ಕೇಳುತ್ತಾ ಇದೆ. ಅದರ ಉತ್ತರದಲ್ಲಿ ಅಲ್ಲಾಹನು ಹೇಳಿದ, ಬಹುಬೇಗನೆ ನಿನ್ನ ಬಳಿ ಕಾಫಿರ್ಗಳು, ಮುಶ್ರಿಕ್ಗಳು, ಧಿಕ್ಕಾರಿಗಳು ನಿನ್ನಲ್ಲಿ ಬರುತ್ತಾರೆ. ಪ್ರೀತಿಯ ಸಹೋದರರೇ, ಪ್ರವಾದಿರವರು ಈ ಸ್ವರ್ಗದ ಶಬ್ದವನ್ನು ಕೇಳಿ, ನರಕದ ದುರ್ವಾಸನೆ ಮತ್ತು ಭಯಂಕರವಾದ ಶಬ್ದವನ್ನು ಕೇಳಿ ಆಲಮೆ ಬರಜಖ್ನಿಂದ ಹೊರಗಡೆ ಬರುತ್ತಾರೆ. ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸವಾರಿ ಖರ್ಜೂರದ ಮರಗಳಿಂದ ಕೂಡಿದ ಸ್ಥಳದಲ್ಲಿ ತಲುಪಿತು. ಜಿಬ್ರೀಲ್ ರವರು ಹೇಳಿದರು,
ಯಾ ರಸೂಲಲ್ಲ, ಇಲ್ಲಿ ಹೇಳಿದು ನೀವು 2 ರಕಾತ್ ನಮಾಜ್ ನಿರ್ವಹಿಸಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಾಜ್ ಮಾಡಿದ ನಂತರ ಜಿಬ್ರೀಲ್ ರವರು ಹೇಳಿದರು, ಈ ಸ್ಥಳ ಯಸ್ರಿಬ್ ಆಗಿದೆ, ಮದೀನಾವಾಗಿದೆ, ನಿಮ್ಮ ಹಿಜರತಿನ ಸ್ಥಳವಾಗಿದೆ. ನೀವು ಮಕ್ಕಾದಿಂದ ವಲಸೆ ಬಂದು ಇಲ್ಲಿ ವಾಸಿಸುತ್ತೀರಾ, ಆದ್ದರಿಂದ ನೀವು ಇಲ್ಲಿ 2 ರಕಾತ್ ಮಾಡಿದ್ದೀರಾ. ನಂತರ ತೂರ್ ಬೆಟ್ಟ, ಪ್ರವಾದಿ ಈಸರವರ ಜನ್ಮಭೂಮಿ ಮತ್ತು ಇನ್ನು ಬೇರೆ ಸ್ಥಳಗಳಲ್ಲಿ ನಮಾಜ್ ಮಾಡುತ್ತಾ ಮುಂದುವರೆದರು. ನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಂದು ಜನ ವಾಸಿಸುವ ಸ್ಥಳದಿಂದ ಸಾಗುತ್ತಿದ್ದರು. ಅವರ ಮುಖಗಳು ಹಸಿರು ಬಣ್ಣದಿಂದ ಕೂಡಿದ್ದವು. ಪ್ರವಾದಿರವರು ಅವರಲ್ಲಿ ಕೇಳಿದರು, ನಿಮ್ಮ ಸ್ಥಿತಿ ಏಕೆ ಹೀಗಿದೆ? ಆ ಜನರು ಹೇಳಿದರು, ಅಲ್ಲಾಹನ ಭಯದಿಂದ ನಮ್ಮ ಸ್ಥಿತಿ ಹೀಗಾಗಿದೆ. ಅವರ ಹೃದಯಗಳು ಮೃದುವಾಗಿದ್ದವು ಮತ್ತು ಅವರ ಶರೀರದ ಮೇಲೆ ಕಂಬಳಿಗಳು ಇದ್ದವು. ಅವರ ಮನೆಗಳು ಒಂದೇ ರೀತಿಯಲ್ಲಿ ಇರಲಿಲ್ಲ. ಅವರ ಮನೆಗಳಿಗೆ ಬಾಗಿಲುಗಳು ಇರಲಿಲ್ಲ. ನಿಮ್ಮ ಮನೆಗಳಿಗೆ ಏಕೆ ಬಾಗಿಲುಗಳು ಇಲ್ಲ ಎಂದು ಕೇಳಿದಾಗ, ಬಾಗಿಲುಗಳು ಕಳ್ಳರಿಗಾಗಿ ಮಾಡಲಾಗುತ್ತದೆ, ಆದರೆ ನಮ್ಮಲ್ಲಿ ಯಾರೂ ಕಳ್ಳರಿಲ್ಲ. ಕಬರಸ್ತಾನ್ ಅವರ ಸಮೀಪದಲ್ಲಿತ್ತು, ಮಸೀದಿಗಳು ದೂರದಲ್ಲಿದ್ದವು. ಪ್ರತಿಯೊಂದು ಹೆಜ್ಜೆಗೆ ಪ್ರತಿಫಲ ಸಿಗಬೇಕೆಂದು ಅವರು ಮಸ್ಜಿದ್ಗಳನ್ನು ದೂರದಲ್ಲಿ ನಿರ್ಮಾಣ ಮಾಡಿದ್ದರು. ಅವರ ಅಂಗಡಿಗಳು ಯಾವಾಗಲೇ ತೆರೆದಿರುತ್ತಿದ್ದವು. ಖರೀದಿಸುವವರು ಸಾಮಾನು ಖರೀದಿಸಿ ದುಡ್ಡನ್ನು ಇಟ್ಟು ಹೋಗುತ್ತಾ ಇದ್ದರು, ಏಕೆಂದರೆ ಅವರಲ್ಲಿ ಯಾರೂ ಸಹ ಮೋಸಗಾರರು ಇರಲಿಲ್ಲ. ಎಲ್ಲರೂ ಪ್ರಾಮಾಣಿಕರಾಗಿದ್ದರು. ಈ ಜನರು ಮಗು ಜನಿಸಿದರೆ ಅಳುತ್ತಿದ್ದರು, ಏಕೆಂದರೆ ಈ ಜಗತ್ತು ನಮಗೆ ಜೈಲುಖಾನವಾಗಿದೆ, ಮಗು ಜೈಲುಖಾನದಲ್ಲಿ ಜನ್ಮ ಪಡೆದಿದೆ ಎಂದು ಅಳುತ್ತಾ ಇದ್ದರು. ಯಾರಾದರೂ ಮರಣ ಹೊಂದಿದರೆ ಖುಷಿ ಪಡುತ್ತಾ ಇದ್ದರು. ಈಗ ಜಿಬ್ರೀಲ್ ಅಲೈಹಿ ಸಲಾತು ವಸ್ಸಲಾಂ ರವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಪರಿಚಯಿಸಿದರು. ಆಗ ಆ ಜನರು ಹೇಳಿದರು, ನಾವು ಪ್ರವಾದಿ ಮೂಸಾರವರ ಉಮ್ಮತ್ಗಳಾಗಿದ್ದೇವೆ. ನಮ್ಮಲ್ಲಿ ಪ್ರವಾದಿಗಳ ಕೊಲೆ ಮತ್ತು ಪಾಪ ಜಾಸ್ತಿಯಾಗುವ ಸಮಯದಲ್ಲಿ ಅಲ್ಲಾಹನಲ್ಲಿ ನಾವು ದುಆ ಮಾಡಿದೆವು, ಅಲ್ಲಾಹನಲ್ಲಿ ನಾವು ಬೇಡಿದೆವು, ನಮಗೆ ನಿನ್ನ ಅವಿಧೇಯರಿಂದ ದೂರವಿಡು. ಅಷ್ಟರಲ್ಲಿ ಒಂದು ಸುರಂಗ ನಮ್ಮ ಮುಂದೆ ಬಂತು, ನಾವು ಅದರಲ್ಲಿ ಹೊರಟೆವು. ನಮ್ಮ ಜೊತೆ ಒಂದು ಸಮುದ್ರ ಹರಿಯುತ್ತಾ ಇತ್ತು. ಬೆಳಕಿನ ಕಿರಣಗಳು ನಮ್ಮ ಸುರಂಗದಲ್ಲಿ ಬಂದವು. ಅದಾದ ನಂತರ ನಾವು ನಡೆಯಲಿಕ್ಕೆ ಶುರು ಮಾಡಿದೆವು. ಸುಮಾರು 1.5 ಕಾಲದಷ್ಟು ನಡೆದೆವು. ನಂತರ ಭೂಮಿಯ ಮೇಲೆ ಬಂದು ಇಲ್ಲೇ ವಾಸಿಸುತ್ತಾ ಇದ್ದೇವೆ. ನಾವು ಪ್ರತಿದಿನ ಉಪವಾಸವಿರುತ್ತೇವೆ ಮತ್ತು ಪ್ರತಿ ರಾತ್ರಿ ಇಬಾದತ್ ಮಾಡುತ್ತಾ ಇರುತ್ತೇವೆ. ನಮ್ಮಲ್ಲಿ ಯಾರೂ ಸಹ ಕಾಯಿಲೆಯಲ್ಲಿ ಒಳಗಾಗುವುದಿಲ್ಲ. ಒಂದು ವೇಳೆ ಯಾರಾದರೂ ಪಾಪ ಮಾಡಿದರೆ ಅಗ್ನಿ ಬರುತ್ತದೆ ಮತ್ತು ಅವರನ್ನು ಸುಡುತ್ತದೆ. ಪ್ರವಾದಿರವರೇ, ನಾವು ನಿಮ್ಮ ಹೆಸರು ತೊರೈತ್ನಲ್ಲಿ ಓದಿ ನೋಡಿ ನಾವು ನಮ್ಮ ಮಕ್ಕಳಿಗೆ ಪಾಠ ಮಾಡುತ್ತಾ ಇದ್ದೇವೆ. ಒಂದು ವೇಳೆ ನಿಮ್ಮ ಕಾಲದಲ್ಲಿ ನಾವೇನಾದರೂ ತಲುಪಿದರೆ ನಾವು ನಿಮ್ಮ ಮೇಲೆ ಈಮಾನ್ ತರುತ್ತೇವೆ, ನಿಮ್ಮ ಧರ್ಮವನ್ನು ಸ್ವೀಕರಿಸುತ್ತೇವೆ, ನಿಮ್ಮ ದೀನನ್ನು ಸ್ವೀಕರಿಸುತ್ತೇವೆ ಎಂದು ನಾವು ನಮ್ಮ ಮಕ್ಕಳಿಗೆ ಪಾಠ ಮಾಡುತ್ತಾ ಇದ್ದೇವೆ. ಆದ್ದರಿಂದ ಇವತ್ತು ನೀವು ನಮ್ಮಲ್ಲಿ ಬಂದಿದ್ದೀರಾ, ನಾವು ನಿಮ್ಮ ಒಂದು ದೀನನ್ನು ಸ್ವೀಕರಿಸುತ್ತೇವೆ ಎಂದು ಎಲ್ಲರೂ ಮುಸಲ್ಮಾನರಾಗುತ್ತಾರೆ. ಪ್ರೀತಿಯ ಸಹೋದರರೇ, ಪ್ರವಾದಿರವರಲ್ಲಿ ಒಂದು ಮಾತನ್ನು ಕೇಳುತ್ತಾರೆ. ಪ್ರವಾದಿರವರೇ, ನಮ್ಮ ಒಂದು ಇಚ್ಛೆ ಇದೆ, ನಮ್ಮ ಈ ಸ್ಥಳ ಯಾರಿಗೆ ಗೊತ್ತಿಲ್ಲ, ಎಲ್ಲರಿಂದಲೂ ಅಲ್ಲಾಹನು ಕಣ್ಮರೆಯಾಗಿ ಇಟ್ಟಿದ್ದಾನೆ, ಇದು ಹಾಗೇ ಇರಲಿ ಎಂದು ಪ್ರವಾದಿರವರಲ್ಲಿ ಬೇಡುತ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹಾಗೇ ಆಗಲಿ ಎಂದು ಅದನ್ನು ಸ್ವೀಕರಿಸುತ್ತಾರೆ. ಪ್ರೀತಿಯ ಸಹೋದರರೇ, ಬರುವ ಒಂದು ಭಾಗ ನಂಬರ್ 7 ಇನ್ಶಾ ಅಲ್ಲಾ ಮುಂದುವರಿಯುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಕ್ಕಾದಿಂದ ಜೆರುಸಲೇಮ್ಗೆ ಬರುತ್ತಾರೆ, ಬೈತುಲ್ ಮುಕದ್ದಸ್ಸಿಗೆ ಬರುತ್ತಾರೆ. ಬೈತುಲ್ ಮುಕದ್ದಸ್ಸಿನಲ್ಲಿ ಏನೆಲ್ಲ ಘಟನೆಗಳು ನಡೆಯುತ್ತವೆ ಇನ್ಶಾ ಅಲ್ಲಾ ಬರುವ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್, ಶೇರ್ ಮತ್ತು ಕಾಮೆಂಟನ್ನು ನೀಡಿ.